ಮಂಕುತಿಮ್ಮನ ಕಗ್ಗ 607. ಪ್ರತ್ಯೇಕ ಸುಖವನಿಂ ಪ್ರತ್ಯೇಕ ಸಂಪದವ ನತ್ಯಾಶೆಯಿಂದರಿಸಿ ಮಿಕ್ಕೆಲ್ಲ ಜಗವ ನೊತ್ತಟ್ಟಿಗಿಡುವೆನೆನೆ ನಷ್ಟವಾರಿಗೋ ಮರುಳೆ ಬತ್ತುವುದು ನಿನ್ನಾತ್ಮ ಮಂಕುತಿಮ್ಮ ಮಂಕುತಿಮ್ಮ. ಈ ಕಗ್ಗದಲ್ಲಿ ನಮಗೆ ಗುಂಡಪ್ಪನವರು ಸ್ವಾರ್ಥ ಇರಬಾರದು ಅನ್ನೋ ಒಂದು ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನನ್ನ ಸುಖ ನನಗೇ ಮುಖ್ಯ ಅಂತ ಸ್ವಾರ್ಥಿಯರಾಗಬಾರ್ದು ಅಂತ. ಆಮೇಲೆ ಈ ಆಸ್ತಿ ಸಂಪತ್ತು ಎಲ್ಲ ಮುಖ್ಯ ಅಲ್ಲ, ಈ ಜಗತ್ತಿನಿಂದ ನನಗೇನಾಗಬೇಕಾಗಿದೆ ಎನ್ನುವ ಸ್ವಾರ್ಥ ನಮ್ಮಲ್ಲಿ ಇರಬಾರ್ದು. ನಾನು ನನ್ನದು ಅಂತ ಇದ್ದರೆ ಕೊನೆಗೆ ನಾವು ಒಬ್ಬರೇ ಉಳಿತೀವಿ. ಆವಾಗ ಯಾರಿಗೆ ನಷ್ಟ? ಮರುಳೆ, ಹುಚ್ಚ, ಮಂಕುತಿಮ್ಮ ಅಂತ ಇಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ನನ್ನ ಸುಖ ನನಗೇ ಮುಖ್ಯ, ನನ್ನ ಆಸ್ತಿ ಸಂಪತ್ತು ನನಗೇ ಮುಖ್ಯ, ಈ ಜಗತ್ತಿನಿಂದ ನನಗೆ ಏನಾಗಬೇಕಿದೆ ಎನ್ನುವ ಸ್ವಾರ್ಥ ಇರಬಾರ್ದು ಎಂದು ಅತಿ ಆಸೆ ಪಡಬಾರ್ದು. ಈ ಜಗತ್ತಿಂದ ದೂರ ಇದ್ದರೆ, ನಾನು ನನ್ನದು ಅಂತ ಹೇಳ್ಕೊಂಡಿದ್ರೆ ನಮಗೆ ಯಾರೂ ಇರಲ್ಲ. ನಷ್ಟ ಯಾರಿಗಾಗತ್ತೆ? ನಮಗೆ ಆಗತ್ತೆ. ಆ ಒಂದು ಸಮಯದಲ್ಲಿ ನಮ್ಮ ಆತ್ಮ ಬತ್ತು ಹೋಗುತ್ತೆ, ಸೊರಗಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಗುಂಡಪ್ಪನವರು. ಸ್ವಾರ್ಥವಿರಬಾರ್ದು, ನಿಸ್ವಾರ್ಥದಿಂದ ನಮ್ಮದು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದರೆ ಒಗ್ಗಟ್ಟಿನಿಂದ ಸುಖವಿದೆ. ಸ್ವಾರ್ಥದಿಂದ ಕೆಲಸ ಮಾಡಿದಾಗ ನಮಗೆ ಜನರು ದೂರ ಆಗ್ತಾರೆ, ಅದರಿಂದ ನಾವೇ ನಷ್ಟ ಹೋಗ್ತೀವಿ, ನಮ್ಮ ಜೊತೆ ಯಾರೂ ಇರುವುದಿಲ್ಲ, ಒಬ್ಬಂಟಿಯಾಗಿ ಇರ್ತೀವಿ ಅನ್ನೋ ಒಂದು ಸಂದೇಶವನ್ನು ಹೇಳ್ತಾ ಇದ್ದಾರೆ. ನಿಸ್ವಾರ್ಥದಿಂದ ನೀನು ಕೆಲಸ ಮಾಡು, ನಾನು ಅನ್ನೋದು ಬಿಟ್ಟು ನಮ್ಮದು ಅನ್ನೋ ಒಂದು ಭಾವನೆಯಿಂದ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತ ಇದರ ಮೂಲಕ, ಈ ಕಗ್ಗದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ ಗುಂಡಪ್ಪನವರು. ಎಲ್ಲರಿಗೂ ನಮಸ್ಕಾರಗಳು.